ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾವ. ಆತ್ಮೀಯರೇ, LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ಶಾಂತ ಆಗ್ಯದ ಅಂತ ವರದಿಗಳು ಬಂದಿದ್ದಾವೆ. ಎರಡೂ ಕಡೆ ಸೀಸ್ ಫೈರ್ ಕದನ ವಿರಾಮ ಆಗ್ಯದ ಅಂತೇಳಿ, ಜೊತೆಗೆ ಕದನ ವಿರಾಮ ಆಗಿದ್ದರಿಂದಾಗಿ ಬಾರ್ಡರ್ ಮೇಲಿದ್ದಂಥ ಜನರಿಗೆ ನೆಮ್ಮದಿ ಕುಸಿತಂತದಂತ ನಾವು ಹೇಳ್ಬೋದು. ಇವತ್ತಿಲ್ಲಿ ಕೂತ್ಕೊಂಡು ಒಳಗಿದ್ಕೊಂಡು ದೂರ ಇದ್ಕೊಂಡು ಇಲ್ಲ ಯುದ್ಧ ಆಗಲಿ, ಪಾಕ್ ನೆಲಸಮ ಆಗಲಿ, POK ನಮಗೆ ಬರಲಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮಗೆ ಬೇಕು ಬರಲಿ, ನಾವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಇನ್ನೊಂದು ಮಗ್ಗಲದಿಂದ ಎಲ್ಲರಿಗೂ ಅವ್ರಿಗೂ ಬೇಕನ್ನ ಇದರ ಅರ್ಥ. ಅವ್ರಿಗೆ ಬೇಡ ಅಂತಲ್ಲ. ಗಡಿ ಭಾಗದಲ್ಲಿದ್ದಂಥ ಅವ್ರ ಬದುಕ ಎಷ್ಟು ನರಕಿರ್ತದೆ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಯುದ್ಧ ಸ್ಟಾರ್ಟ್ ಆದ ಎರಡೂ ಕಡೆ ಸ್ಟಾರ್ಟ್ ಆಗಿಬಿಡ್ತದೆ. ದಾಳಿ ಪ್ರತಿದಾಳಿ ಸಹಜವಾಗಿ ಮೊದಲಿಗೆ ಬಲಿ ಆಗೋರು ಯಾರಪ್ಪ ಅಂತಂದ್ರೆ ಬಾರ್ಡರ್ ಮಾಡಿದಂಥ ಜನ. ಬಾರ್ಡರ್ ಮಾಡಿ ಯಾರು ಇರ್ತಾರೆ ಈ ದೇಶದ ವ್ಯವಸ್ಥೆಯನ್ನು ನೋಡಿದಾಗ, ಯಾವುದೇ ದೇಶದ ವ್ಯವಸ್ಥೆ ನೋಡಿದಾಗ ಸಹಜವಾಗಿ ಗುಡ್ಗಾಡು ಜನ ಇರ್ಬೋದು, ಅಥವಾ ಅಲ್ಲಿ ಹಳ್ಳಿಯಲ್ಲಿ ಇರುವಂಥ ಜನ ಇರ್ಬೋದು. ಮ್ಯಾಕ್ಸಿಮಮ್ ಬಾರ್ಡರ್ ಮೇಲೆ ಇರುತ್ತಿರೋಂಥವ್ರು ಏನಪ್ಪ ಅಂದ್ರೆ ಮಧ್ಯಮ ಕೆಳ ಮಧ್ಯಮ ವರ್ಗದ ಜನ ಇರ್ತಾರೆ, ಬಡವರು ಇರ್ತಾರೆ. ಅವ್ರಿಗೆ ಮತ್ತೆಲ್ಲಿ ಶಿಫ್ಟ್ ಆಗಲಿಕ್ಕೆ ಸಾಧ್ಯತೆಗಳಿರ್ತಾರೆ. ಇದ್ದಿದ್ರೆ ಅಡ್ಡಿರಪ್ಪ ಅನ್ನೋಂಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತದ ಪೂಂಚ್ ಆಗಿರ್ಬೋದು, ರಾಜೌರಿ ಆಗಿರ್ಬೋದು, ಉರಿ ಆಗಿರ್ಬೋದು, ಟಂಗ್ಧರ್ ಆಗಿರ್ಬೋದು, ಅಥವಾ ಈ ಶ್ರೀನಗರ ಸುತ್ತಮುತ್ತ ಆಗಿರ್ಬೋದು, ಇಲ್ಲಿಲ್ಲ ಮುಂದೆ ಜೊತೆಗೆ ಇಡೀ ಬಾರ್ಡರ್ ಮೇಲೆ ಶುರುವಾದಂಥ ಶ್ರೀನಗರದಿಂದ ಶುರುವಾಗಿ ಈ ಟಿಕ್ರಿ ತನಕ ಬರುತ್ತಿರುವಂಥ ಈ ನಮ್ಮ ರಾಜಸ್ಥಾನ ಆಗಿರ್ಬೋದು, ಅದರ ನಂತರ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಮುಂದೆ ಇವೆಲ್ಲ ಬಾರ್ಡರ್ಗಳೆಲ್ಲ ಸಹಜವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಜನ ಭಯ ಪಡ್ತಿರ್ತಾರೆ. ಹೆಂಗಪ್ಪ ಇದು ನಮ್ಮ ಮೇಲೆ ಬಂದು ಸೆಲ್ ಬಿದ್ದರೆ ಗತಿ ಏನು, ಡ್ರೋನ್ ಬಿದ್ದರೆ ಗತಿ ಏನು, ಬಾಂಬ್ಗಳು ಬಿದ್ದರೆ ಗತಿ ಏನು ಅನ್ನುವಂಥ ಭಯ ಎಲ್ಲರಿಗೂ ಕಾಡ್ತಿರ್ತದೆ. ಹೀಗಾಗಿ ಬಂಕರ್ಗಳು ಇರ್ತಾರೆ, ಬಂಕರ್ಗಳು ಹೋಗ್ತಾರೆ, ಏನು ಮತ್ತು ಬೇರೆ ಬೇರೆ ಸಮೀಪದ ಊರುಗಳಿಗೆ ಹೋಗ್ತಾ ಇರ್ತಾರೆ. ಆದರೂ ಅಲ್ಲಿ ಅಪಾಯ ತಪ್ಪಿದ್ದಲ್ಲ. ಆಲ್ರೆಡಿ ಈ ಬಾರ್ಡರ್ ಮೇಲೆ ಅನೇಕ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ, ಸುಳ್ಳಿನಲ್ಲ. ಮತ್ತು ಸೈನಿಕರು ಜೀವನ ಕಳ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಇದರ ಅರ್ಥ ಇಷ್ಟ ಯುದ್ಧ ಮಾಡಬಾರಂತಲ್ಲ, ಇವೆಲ್ಲ ದುಷ್ಪರಿಣಾಮಗಳು ಅಂತ. ಅದಕ್ಕೆ ಒಂದು ಮಾತು ಬರ್ತದೆ, ಏನಪ್ಪ ಅಂದ್ರೆ ಗೆದ್ದವ ಸೋತವ ಸತ್ತ ಅಂತ. ಅದರ ಅರ್ಥ ಶಾಂತಿಯಿಂದಿರೋದು, ನೆಮ್ಮದಿಯಿಂದಿರೋದು ಭಾಳ ಬೇಕಾದ್ರೆ ಏನು ಮಾಡಲಿಕ್ಕೆ ಸಾಧ್ಯದ. ಪಾಕಿಗಳಾಗಿರ್ಬೋದು, ನಾವು ಪಾಕಿಸ್ತಾನ ನಮ್ಮದು ಅಂತ ಹೇಳ್ತವ್ರ